ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇದು ನಮ್ಮ ದೇಶದ ಎಕಾನಮಿಕ್ ನ್ಯೂಸ್. ಎಂದಿನಂತೆ ಮೊದಲು ಹೆಡ್ಲೈನ್ಸ್. ನ್ಯೂಸ್ 1, ಎಫ್ಐಎಸ್ ಔಟ್ಫ್ಲೋ ನವೆಂಬರ್ ಅಲ್ಲಿ 26,533 ಕೋಟಿ. ಫಾರಿನ್ ಇನ್ವೆಸ್ಟರ್ಸ್ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ನವೆಂಬರ್ನಲ್ಲಿ ಹೊರಗೆ ತೆಗೆದಿದ್ದಾರೆ ಮತ್ತು ಸೆಲ್ ಆಫ್ ಕಂಟಿನ್ಯೂ ಆಗ್ತಾ ಇದೆ. ಕ್ವಾಂಟಮ್ ಆಫ್ ನೆಟ್ ಇನ್ಫ್ಲೋಸ್ ಆದರೆ ಕಮ್ಮಿ ಆಗಿದೆ. ಅಕ್ಟೋಬರ್ನಲ್ಲಿ 94,017 ಕೋಟಿ ಹೊರಗಡೆ ಹೋಗಿತ್ತು ನೆಟ್ ಬೇಸಿಸ್ ಮೇಲೆ. ಮತ್ತು ಟೋಟಲ್ ಎಫ್ಐಎಸ್ ಔಟ್ಫ್ಲೋಸ್ ತಗೊಂಡ್ರೆ 2024ರಲ್ಲಿ ಇವತ್ತಿನವರೆಗೆ 19,940 ಕೋಟಿ ಔಟ್ಫ್ಲೋ ಆಗಿದೆ. ನ್ಯೂಸ್ 2, ಸಮನ್ಸ್ ಫಾರ್ ಅದಾನಿ ಫ್ರಮ್ SEC. US ಸ್ಟಾಕ್ ಮಾರ್ಕೆಟ್ ರೆಗ್ಯುಲೇಟರ್ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಅವರು ಗೌತಮ್ ಅದಾನಿ ಮತ್ತು ಅವರ ಅಣ್ಣನ ಮಗ ಸಾಗರ್ ಅದಾನಿ ಅವರಿಗೆ ಸಮನ್ಸ್ ಇಶ್ಯೂ ಮಾಡಿದ್ದಾರೆ ಫಾರ್ ಎಲಿಗೇಷನ್ಸ್ ಆಫ್ 2,200 crores ಬ್ರೈಬರಿ ಸ್ಕೀಮ್, ಅಂದರೆ ಭ್ರಷ್ಟಾಚಾರದ ಸ್ಕೀಮ್. ಗೌತಮ್ ಅದಾನಿ ಮತ್ತು ಸಾಗರ್ ಅದಾನಿ ಅವರು ಇನ್ನು 21 ದಿನ ಒಳಗಾಗಿ ಈ ಸಮನ್ಸಿಗೆ ಉತ್ತರ ಕೊಡಬೇಕಾಗಿದೆ. ಅದಾನಿ ಗ್ರೂಪ್ ಅವರು ಇದು ಕೇವಲ ಆಪಾದನೆ, ನಾವೇನು ತಪ್ಪು ಮಾಡಿಲ್ಲ ಮತ್ತು ಇವೆಲ್ಲ ಫಾಲ್ಸ್ ನ್ಯೂಸ್ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ನ್ಯೂಸ್ ನಂಬರ್ 3, ಟೆಕ್ನಿಕಲ್ ಅನಲಿಸ್ಟ್ ಅವರ ಪ್ರಕಾರ ಸದ್ಯದ ಮಟ್ಟಿಗೆ ಮಾರುಕಟ್ಟೆ ಸೆಲ್ ಆನ್ ರೈಸ್ ಫೇಸ್ ಕರೆಂಟ್ಲಿ. ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋತಾರೆ ಅಂತ ನಾವು ಊಹಿಸ್ಕೊಳ್ತೇವೆ. ಅಂತಂದ್ರೆ ಮಾರುಕಟ್ಟೆಯಲ್ಲಿ ಸಣ್ಣ ಸಣ್ಣ ರ್ಯಾಲಿ ಆಗ್ಬೋದು, ಮತ್ತೆ ಒಂದಷ್ಟು ಸೆಲ್ ಆಫ್ ಆಗ್ಬೋದು. ಅದಾದ್ಮೇಲೆ ಪುನಃ ಟ್ರೆಂಡ್ ನೆಗೆಟಿವ್ ಇದೆ. ಸದ್ಯದ ಮಟ್ಟಿಗೆ ನಿಫ್ಟಿ 200 ಡೇಸ್ ಮೂವಿಂಗ್ ಆವರೇಜ್ ಮೇಲೆ ಕ್ಲೋಸ್ ಆಗಿದೆ ಶುಕ್ರವಾರ, ಬಹಳ ದಿನಗಳ ಮೇಲೆ. ಮತ್ತು ಮುಂದಿನ ದಿನಗಳಲ್ಲಿ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ ಜಾಸ್ತಿ ತನ್ನ ಸ್ಕೋರ್ ಅನ್ನು ಮೇಂಟೈನ್ ಮಾಡುತ್ತೆ ಅನ್ನುವಂತ ಹೋಪ್ಸ್ ನಲ್ಲಿ ಜನ ಇದ್ದಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ನ್ಯೂಸ್ ಚೆನ್ನಾಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನ್ಯೂಸ್ ಅನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.